ರಿಸೆಪ್ಷನ್ಗೆ ನಿಂತಾಗ ಸಮರ್ಥ್ ಯಾವುದೇ ಭಾವನೆ ಇಲ್ಲದೆ ಮುಖದಲ್ಲಿ ಒಂದು ನಗು ಮಾತ್ರ ಇಟ್ಕೊಂಡಿದ್ದ. ಆದರೆ ದೀಪಾ ಅವಳು ಬೇರೆ ಲೋಕದಲ್ಲೇ ಇದ್ಲು. ಅವಳ ಮನಸ್ಸಿಗೆ ಏನೋ ತಳಮಳ, ಯಾರಿಗೂ ತಿಳಿತಿರ್ಲಿಲ್ಲ. ಅವಳು ಸ್ಟೇಜ್ನಿಂದಲೇ ತನ್ನ ತಾಯಿ ಮುಖ ನೋಡಿದ್ಲು. ಅವಳ ತಾಯಿ ಕಣ್ಣಲ್ಲಿ ನೀರು ತುಂಬಿತ್ತು. ಅದನ್ನು ನೋಡಿದ ದೀಪಾ ತಡೆಯೋಕ್ಕೆ ಆಗಲಿಲ್ಲ. ಎಲ್ಲವನ್ನೂ ಮರೆತು, ಅಪ್ಪ ತೋರಿದ ಹುಡುಗನ ಮದುವೆ ಆಗ್ಬಿಡ್ಲಾ? ಸುಮ್ಮನೆ ಯಾಕೆ ಎಲ್ಲರಿಗೂ ಸಂಕಟ ನೀಡಬೇಕು? ನನ್ನಿಂದ ನನ್ನ ತಾಯಿಗೂ ಎಷ್ಟು ನೋವು ಅಂತ ದೀಪಾ ಮನಸ್ಸಿನಲ್ಲೇ ಗಟ್ಟಿ ನಿರ್ಧಾರ ಮಾಡಿದ್ಲು. ರಿಸೆಪ್ಷನಲ್ಲಿ ದೀಪಾ ಒಂದು ಬೊಂಬೆಯಂತೆ ನಿಂತಿದ್ಲು. ಬಂದವರೆಲ್ಲ ಸಮರ್ಥ್ ಮತ್ತು ದೀಪಾಗೆ ಬೊಕ್ಕೆ ಕೊಟ್ಟು, ದುಬಾರಿ ಗಿಫ್ಟ್ಗಳನ್ನ ಕೊಟ್ಟು ಶುಭಾಶಯ ಹೇಳ್ತಿದ್ರು. ಅಲ್ಲಿರುವ ಜನರೆಲ್ಲ ಶ್ರೀಮಂತರು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು, ಸಿನಿ ತಾರೆಯರು ಮತ್ತು ಪ್ರೆಸ್ ಕೂಡ ಅಲ್ಲಿದ್ದರು. ಸಮರ್ಥ್ ಮತ್ತು ದೀಪಾ ಮದುವೆ ಶುಭ ಸಮಾರಂಭನ ಎಲ್ಲ ವಾಹಿನಿಯಲ್ಲೂ ಬರುವಂತೆ ಮಿನಿಸ್ಟರ್ ಮತ್ತು ಲಲಿತಾದೇವಿಯವರು ಮಾಡಿದರು. ಸಮರ್ಥ್ ದೀಪಾಳ ಮುಖವನ್ನು ಸರಿಯಾಗಿ ಕೂಡ ನೋಡಲಿಲ್ಲ. ಅವನು ಬರುವ ಗೆಸ್ಟ್ಗಳನ್ನು ವಿಚಾರಿಸ್ಕೊಳ್ಳೋ ಆತರದಲ್ಲೇ ಇದ್ದ. ದೀಪಾ ಯಾರ ಬಳಿಯೂ ಮಾತಾಡ್ತಾ ಇರಲಿಲ್ಲ. ಫೋಟೋಗೆ ಸುಮ್ಮನೆ ಬೊಂಬೆ ಅಂತ ನಿಂತುಬಿಡ್ತಿದ್ಲು. ರಿಸೆಪ್ಷನಲ್ಲಿ ದೀಪಾಳ ಪ್ರೇಮಿ ರವಿ ಕೂಡ ಬಂದಿದ್ರು. ಕೊನೆಯ ಬಾರಿ ಅವಳನ್ನು ನೋಡಿ ವಿದಾಯ ಹೇಳಿ ಹೊರಟು ಹೋಗೋಣ ಅಂತ ಬಂದಿದ್ರು. ದೀಪಾ ರವಿಯನ್ನು ನೋಡಿದ ತಕ್ಷಣ ಅವಳ ಗಟ್ಟಿ ನಿರ್ಧಾರ ಒಂದೇ ನಿಮಿಷದಲ್ಲಿ ಹೊಂಟೋಯ್ತು. ಅವಳ ಕಣ್ಣು ರವಿ ಕಣ್ಣಿನೊಂದಿಗೆ ಸೇರಿದ ತಕ್ಷಣ ಅವಳ ದುಃಖ ಮಿತಿ ಮೀರಿ ಹೋಯಿತು. ರವಿ ಸ್ಟೇಜ್ ಮೇಲೆ ಬಂದು ಸಮರ್ಥ್ ಮತ್ತು ದೀಪಾಳಿಗೆ ಬೊಕ್ಕೆ ನೀಡಿದಾಗ ದೀಪಾಳಿಗೆ ತಡೆಯೋಕ್ಕಾಗಲಿಲ್ಲ. ಅವನನ್ನು ಗಟ್ಟಿಯಾಗಿ ತಬ್ಬಿ, ನಾನು ನಿನ್ನವಳು, ಇಲ್ಲಿಂದ ಕರ್ಕೊಂಡು ಹೊರಟೋಗು ಅಂತ ಹೇಳಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಆದರೆ ಅವಳ ತಾಯಿಯ ಮುಖ ನೋಡಿ ಕಣ್ಣನ್ನು ಕೆಂಪನಾಗಿಸಿಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ್ಳು. ರವಿ ಸಮರ್ಥ್ ಮತ್ತು ದೀಪಾಗೆ ಶುಭಾಶಯ ಕೋರಿದಾಗ ದೀಪಾ ಅವಳಿಗೇನು ಹೇಳೋಕ್ಕೆ ಆಗಲಿಲ್ಲ. ಕೊನೆಯ ಪಕ್ಷ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಅವಳ ಹೃದಯ ಒಪ್ತಿರಲಿಲ್ಲ. ಆದರೆ ಸಮರ್ಥ್ ಮಾತ್ರ ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನಾದ. ರಿಸೆಪ್ಷನ್ ಮುಗಿದ ತಕ್ಷಣ ದೀಪಾ ಅವಳ ಕೋಣೆಗೆ ಹೋಗಿ ಜೋರಾಗಿ ಹತ್ಬಿಟ್ಲು. ಬೆಳಗ್ಗೆ 5 ಗಂಟೆಗೆ ಸಮರ್ಥ್ ಮತ್ತು ದೀಪಾಳ ಮದುವೆ. ರಾತ್ರಿ ಎಲ್ಲ ಶಾಸ್ತ್ರಗಳ ಮಳೆ. ಎಲ್ಲರ ಮುಖದಲ್ಲೂ ಸಂತೋಷ. ಬೆಳಗ್ಗೆ 5 ಗಂಟೆಗೆ ಮದುವೆಗೊಂಡು ಸಮರ್ಥ್ ಹಸೆಮಣೆ ಮೇಲೆ ಮದುಮಗನಾಗಿ ಕೂತಿದ್ದ. ಪುರೋಹಿತರು ಹೇಳಿದ ಹಾಗೆ ಎಲ್ಲ ಶಾಸ್ತ್ರಗಳನ್ನು ಮಾಡ್ತಿದ್ದ. ಲಲಿತಾದೇವಿಯವರು ಮತ್ತು ಜಗನ್ನಾಥ ರಾವ್ ಅವರು ಮದುಮಗನಾಗಿ ಮಿಂಚುತ್ತಿರುವ ದೃಶ್ಯನ ನೋಡಿ ಕಣ್ ತುಂಬಿಸ್ಕೊಳ್ತಿದ್ರು. ಅವರಿಬ್ಬರಿಗೂ ಖುಷಿ ಹೇಳುತ್ತಿರೋದು. ವಧುವಿನ ಆಗಮನದ ಸಮಯ. ಲಲಿತಾದೇವಿಯವರು ತಾವೇ ತಮ್ಮ ಸೊಸೆನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಹುಡುಗಿ ರೂಮ್ಗೆ ಹೋಗ್ತಾರೆ. ಅಲ್ಲಿ ಮಿನಿಸ್ಟರ್ ಮತ್ತು ಅವರ ಪತ್ನಿ ಗಾಬರಿಯಾಗಿರ್ತಾರೆ. ಲಲಿತಾದೇವಿಯವರು ಮಿನಿಸ್ಟರ್, ಅಣ್ಣ ಯಾಕೆ ತುಂಬ ಗಾಬರಿಯಲ್ಲಿದ್ದೀರಾ? ಏನಾದರೂ ತೊಂದರೆನಾ ಅಂತ ಕೇಳ್ತಾರೆ. ಆಗ ಮಿನಿಸ್ಟರ್ ತುಂಬ ಭಯ ಪಡುತ್ತಾ, ಅಮ್ಮ ನನ್ನ ಮಗಳು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಅವರಿಗೆ ಕೋಪ ನೆತ್ತಿಗೇರ್ತದೆ. 100 ಜನದ ಮುಂದೆ ನಮ್ಮನ್ನು ನಾಚಿಗೇಡು ಮಾಡ್ತಿದ್ದೀರಾ? ಮಾಧ್ಯಮಗಳ ಮುಂದೆ ನಮ್ಮ ಕುಟುಂಬದ ಮಾನ ಮರ್ಯಾದೆ ಹರಾಜಾಗ್ತಿದ್ದೀರಾ? ನಮಗೆ ಈ ರೀತಿ ದ್ರೋಹ ಮಾಡಬೇಕು ಅಂತ ಎಷ್ಟು ದಿನದಿಂದ ವಂಚಾಗ್ತಾ ಇದ್ರಿ? ಮಗಳು ಕಾಣೆಯಾಗಿದ್ದಾಳೆ ಅಂದರೆ ಎಲ್ಲಿ ಹೋಗಿದ್ದಾಳೆ ಅಂತ ಲಲಿತಾದೇವಿಯವರು ಕೇಳ್ತಾರೆ. ದೀಪಾಳ ತಾಯಿಯ ಬಳಿ ಒಂದು ಚೀಟಿ ಇರುತ್ತದೆ. ಅದು ದೀಪಾ ರವಿ ಜೊತೆ ಹೋಗ್ತಾ ಇರೋದು ಅಂತ ಬರೆದಿದ್ದಾಳೆ. ಅದು ಲಲಿತಾದೇವಿಯವರ ಕಣ್ಣಿಗೆ ಬೀಳುತ್ತದೆ. ಅದನ್ನು ಓದಿದ ಲಲಿತಾದೇವಿಯವರು ಕೆಂಡಾಮಂಡಲ ಆಗ್ತಾರೆ. ಆಗ ಮಿನಿಸ್ಟರ್, ನೀವು ಕೋಪ ಮಾಡ್ಕೊಳ್ಬೇಡಿ ಅಮ್ಮ, ಅವಳು ಎಲ್ಲಿಗೆ ಹೋದ್ರೂ ಅವಳನ್ನು ಎಳ್ಕೊಂಡು ಬಂದು ನಿಮ್ಮ ಮಗ ಸಮರ್ಥ್ ಕೈಲಿ ತಾಳಿ ಕಟ್ಟಿಸ್ತೀನಿ ಅಂತ ಹೇಳ್ತಾರೆ. ಇನ್ನು ಅರ್ಧ ಗಂಟೆ ಕಾಲಾವಕಾಶ ನನಗೆ ಕೊಡಿ, ನಾನು ಅವಳನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಅವರ ಜೋರು ಮಾತುಗಳು ಹೊರಗೆ ಬರುತ್ತಿದ್ದ ಜಗನ್ನಾಥರಾಯರ ಕಿವಿಗೆ ಬೀಳುತ್ತದೆ. ಅವರು ಒಳಗೆ ಬಂದು ಓಡಿ ಹೋದವಳನ್ನು ಮತ್ತೆ ಕರೆಸಿ, ನನ್ನ ಮಗನ ಕೈಯಲ್ಲಿ ತಾಳಿ ಕಟ್ಸೋಕೆ ನನ್ನ ಮಗನ ಏನು ಅಂದ್ಕೊಂಡಿದ್ದೀರಾ? ನಾವು ಮದುವೆಗೆ ನಿಮ್ಮ ಹುಡುಗಿಯನ್ನು ಕೇಳಿದಾಗಲೇ ಅವಳು ಒಪ್ಪಿದರೆ ಮಾತ್ರ ಮದುವೆ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಆದರೆ ನೀವು ಮಗಳಿಗೆ ಮದುವೆ ಇಷ್ಟವಿಲ್ಲವೆಂದರೂ ಅವಳನ್ನು ಬಲವಂತವಾಗಿ ನನ್ನ ಮಗನ ತಲೆ ಕಟ್ಟಲು ನೋಡಿದ್ರಿ. ಅವಳು ಈಗ ಓಡಿ ಹೋದ್ಲು, ಪರವಾಗಿಲ್ಲ. ಆದರೆ ಮದುವೆ ಆದ ಮೇಲೆ ಹೋದರೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕಾಗಿತ್ತು? ಲಲಿತಾ, ಮಗನನ್ನು ಕರೆದುಕೋ, ನಾವು ಹೊರಡೋಣ ಅಂತ ಜಗನ್ನಾಥರಾಯರು ಹೇಳ್ತಾರೆ. ಆದರೆ ಲಲಿತಾದೇವಿಯವರು, ಇಲ್ಲ, ನನ್ನ ಮಗನ ಮದುವೆ ನೋಡದೆ ನಾನು ಬರುವುದೂ ಇಲ್ಲ ಅಂತ ಹಠ ಮಾಡ್ತಾರೆ.